ನಮಸ್ತೆ. ಓಂ ಶ್ರೀ ವಿಘ್ನೇಶ್ವರಾಯ ನಮಃ. ಆಂಜನೇಯ ಸ್ವಾಮಿ ಗಂಗಸಿಂಧೂರ ಮೈ ತುಂಬ ಹಚ್ಕೊಂಡಿರ್ತಾನೆ. ಯಾಕೆ? ನೆಕ್ಸ್ಟ್ ವಿಳ್ಯದೆಲೆ ಮೇಲೆ ಶ್ರೀರಾಮ ಅಂತ ಬರೆದುಬಿಟ್ಟು ಕೊರಳಲ್ಲಿ ಹಾಕ್ತಾರೆ ಆಂಜನೇಯ ಸ್ವಾಮಿಗೆ. ನಿಮಗೆ ಗೊತ್ತಾ ಯಾಕೆ ಅಂತ ಹೇಳಿ? ಆಂಜನೇಯ ಸ್ವಾಮಿ ಸೀತಮ್ಮನ ಹತ್ರ ಬಂದಾಗ ಸೀತಮ್ಮ ಬೈತಲಲ್ಲಿ ಗಂಗಸಿಂಧೂರ ಹಚ್ಕೊಂತ ಇರ್ತಾಳೆ, ಅಂದರೆ ಕುಂಕುಮ ಹಚ್ಕೊಂತಿರ್ತಾಳೆ. ಅವಾಗ ಕೇಳ್ತಾನೆ, ಅಮ್ಮ ಸೀತಮ್ಮ, ನೀವು ಯಾಕೆ ಗಂಗಸಿಂಧೂರ ಬೈತಲಿಗೆ ಹಚ್ಕೊತೀರಿ ಅಂತ ಕೇಳಿದಾಗೆ ಅಮ್ಮ ಹೇಳ್ತಾಳೆ, ಸೀತಮ್ಮ ನನಗೆ ನಿಮ್ಮ ಶ್ರೀರಾಮ ಅಂದರೆ ತುಂಬ ಇಷ್ಟ, ಹಾಗಾಗಿ ನಾನು ಗಂಗಸಿಂಧೂರ ಬೈತಲಲ್ಲಿ ಹಚ್ಕೊತೀನಿ ಅಂದಾಗೆ, ಹಾಗಾದ್ರೆ ನನ್ನ ಮೈ ತುಂಬ ಹಚ್ಕೊಂಡ್ರೆ ನಾನು ಇನ್ನೂ ಇಷ್ಟಪಡ್ತಾನಲ್ಲ ಶ್ರೀರಾಮ ಅಂತ ಹೇಳಿ ತನ್ನ ಮೈ ತುಂಬೆಲ್ಲ ಹಚ್ಕೊಂಡ್ಬಿಡ್ತಾನೆ ಗಂಗಸಿಂಧೂರ. ಆಂಜನೇಯ ಸ್ವಾಮಿ ಅಮ್ಮನ ಕಾಣ್ಲಿಕ್ಕೆ ಅಂತೇಳಿ ಶ್ರೀಲಂಕಕ್ಕೆ ಬಂದಿರ್ತಾನೆ. ಲಂಕಕ್ಕೆ ಬಂದಾಗ ಅಮ್ಮ ಅದ್ರ ಮೇಲೆ ಬರೆಯೋದೆಲ್ಲ ನೋಡಿರ್ತಾನೆ. ಅಮ್ಮ ಯಾಕೆ ಶ್ರೀರಾಮ ಶ್ರೀರಾಮ ಅಂತೇಳಿ ವಿಳ್ಯದೆಲೆ ಮೇಲೆ ಈ ಥರ ಬರೆದಿದ್ದೀರಿ ನೀವು ಅಂತ ಕೇಳಿದರೆ, ನಿಮ್ಮ ಶ್ರೀರಾಮನ ನೆನಪಿನಲ್ಲಿ ನಾ ಇದ್ದೀನಿ, ಇದು ಬರೆದ್ರೆ ಶ್ರೀರಾಮ ಅಂತ ನಾ ಹೆಸರು ಬರೆದ್ರೆ ನಿಮ್ಮ ರಾಮ ನನ್ನ ಪಕ್ಕಕ್ಕಿದ್ದಂಗೆ ಅಂತ ಹೇಳಿರ್ತಾಳೆ ಸೀತಮ್ಮ. ಹೌದಾ, ಹಾಗಾದರೆ ನಾನು ಈ ವಿಳ್ಯದೆಲೆ ಮೇಲೆ ಶ್ರೀರಾಮ ಅಂತ ಬರ್ಕೊಂಡು ನನ್ನ ಕೊರಳಲ್ಲಿ ಹಾಕ್ಕೊಂಡ್ಬಿಟ್ರೆ ಶ್ರೀರಾಮ ನನ್ನ ಹತ್ರನೇ ಇರ್ತಾನಲ್ಲ ಅಂತ ಹೇಳಿ ಆ ವಿಳ್ಯದೆಲ್ಲ ತಗೊಂಡು ತನ್ನ ಕೊರಳಲ್ಲಿ ಹಾಕ್ಕೊಂಡ್ಬಿಡ್ತಾನೆ. ಹಾಗಾಗಿ ಇದಕ್ಕೊಂದು ಕಾರಣ ಕೂಡ ಇದೆ. ಶನಿವಾರ ಆಗಲಿ ಮಂಗಳವಾರ ಆಗಲಿ ಈ ವಿಳ್ಯದೆಲೆ ಮೇಲೆ ನಾವು ಶ್ರೀರಾಮ ಅಂತ ಬರೆದು ಆಂಜನೇಯ ಸ್ವಾಮಿ ಕೊರಳಲ್ಲಿ ಹಾಕಿದರೆ ನಮಗೆ ಯಾವುದೇ ದೋಷಗಳು ಇರಲಿ, ಕುಜ ದೋಷ ಇರಲಿ, ಶನಿ ದೋಷ ಇರಲಿ, ಯಾವುದೇ ದೋಷಗಳಿರಲಿ ಅದು ನಿವಾರಣೆ ಆಗುತ್ತೆ. ಅಂದರೆ 7 ವಾರ ಆಗಲಿ, 9 ವಾರ, 11 ವಾರ, 21 ವಾರ, ಎಷ್ಟೇ ವಾರಗಳ ಹಾಕಲಿ ಅದು ಯಾವುದೇ ದೋಷ ಇರಲಿ ನಿವಾರಣೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.